ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ತುಂಬ ಬುದ್ಧಿವಂತರು ಈ ರಾಶಿಯವರು. ತಮ್ಮ ಬುದ್ಧಿವಂತಿಕೆಯಿಂದಲೇ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅದರಿಂದ ಬರುವಂಥ ಸಾಮರ್ಥ್ಯ ಹೊಂದಿರುವವರು. ಅದರ ಬಗ್ಗೆ ಮಾಹಿತಿ ಕೂಡ ಅದಕ್ಕೆ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೋಗುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡ. ಆಗ ಮಾತ್ರ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗೆ ಸಿಗುವಂಥದ್ದು. ಕೆಲವರು ಬರೀ ಸಬ್ಸ್ಕ್ರೈಬ್ ಅಂತ ಓದ್ತೀರಿ ಅನ್ನೋ ಗೊತ್ತಿಲ್ಲ, ತುಂಬ ವ್ಯೂಸ್ ಎಲ್ಲ ಕಮ್ಮಿ ಇದೆ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವೀಡಿಯೋನ ಹಾಕ್ತಾ ಇರ್ತೇನೆ. ತುಂಬ ಮಹತ್ವಪೂರ್ಣ ವೀಡಿಯೋನ, ಮಾಹಿತಿಯುಕ್ತವಾದಂಥ ವೀಡಿಯೋನ ಹಾಕ್ತೇನೆ. ಹಾಗೆ ನಿಮ್ಮ ಏನೋ ವೈಯಕ್ತಿಕ ಸಮಸ್ಯೆಯನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ಡೀಟೇಲ್ ಆಗಿ ಸಮಸ್ಯೆಯನ್ನು ಬರೆದು ಕಳುಹಿಸಿ, ಅರ್ಥ ಆಗುವಾಗೆ ಬರೆದು ಕಳುಹಿಸಿ, ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ನಾನು ನಿಮ್ಮ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನನ್ನಲ್ಲಿ ಸೂಚಿಸ್ತೇನೆ. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ಇನ್ನೊಂದು ಏನು ಅಂದರೆ, ಬರೀ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಬರೀ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳಬಹುದು. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಆದರೆ ಅರ್ಧಂಬರ್ಧ ಪ್ರಶ್ನೆಯನ್ನು ಕಳುಹಿಸಿದರೆ ಖಂಡಿತವಾಗ್ಲೂ, ಅದೇ ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಏನೂ ಹಾಕಿಲ್ಲ ಅಂದರೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಕ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ತುಂಬ ಬುದ್ಧಿವಂತರು, ಅಂದರೆ ಬುದ್ಧಿವಂತಿಕೆಯಿಂದಲೇ ತಮ್ಮ ಏನೇ ಸಮಸ್ಯೆ ಬಂದರೂ ಕೂಡ ಅದನ್ನು ಯಾವ ಥರ ನಿವಾರಣೆ ಮಾಡಬೇಕು, ಅದನ್ನು ನಿವಾರಿಸಿ ಹೊರಗೆ ಬರಬೇಕು ಅನ್ನುವ ಒಂದು ಮನಸ್ಥಿತಿ ಉಳ್ಳವರು ಅಂತಲೇ ಹೇಳ್ಬೋದು. ತಮ್ಮ ಅತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ, ಅಂದರೆ ಎಲ್ರಿಗೂ ಸಾಮಾನ್ಯವಾಗಿ ಬುದ್ಧಿವಂತಿಕೆ 12 ರಾಶಿಯವರೆಗೆ ಇರುತ್ತೆ ಅಲ್ವಾ, ಅದನ್ನು ಪ್ರತಿ ಸಲನೂ ಹೇಳ್ತೇನೆ. ಎಲ್ಲ ಗುಣಗಳು ಇರುವಂಥದ್ದೇ, ಆದರೆ ಕೆಲವರಿಗೆ ಜಾಸ್ತಿ ಇರುತ್ತೆ. ಹಾಗಂತ ಈ ರಾಶಿ ನಾನು ಏನು ಹೇಳ್ತೇನೆ, ಯಾವುದೇ ಒಂದು ವಿಷಯದ ಬಗ್ಗೆ ಅದರಲ್ಲಿ ಎಲ್ಲರೂ ಹಾಗೆ ಇರಬೇಕು ಅಂತಲ್ಲ, ಒಂದು 85% ಹಾಗೇ ಇರ್ತಾರೆ, ಆಯಿತಾ. ಆಮೇಲೆ ಕೆಲವೊಂದು ರಾಶಿಯ ಗಂಡಸರು ಇರ್ತಾರೆ. ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತೇನೆ ಹಾಗೆ ಕೆಲವೊಂದು ರಾಶಿಯಲ್ಲಿ ಹೆಂಗಸರು ಜಾಸ್ತಿ ಒಂಥರ ಆ ಒಂದು ಗುಣವುಳ್ಳವರು, ಕೆಲವು ರಾಶಿಯಲ್ಲಿ ಇಬ್ಬರು ಇರುವಂಥದ್ದು, ಹಾಗೆ ಆಯಿತಾ. ಹಾಗೆಯೇ ಯಾವ ರಾಶಿಯವರು ಅಂದರೆ ತಮ್ಮ ಬುದ್ಧಿವಂತಿಕೆಯಲ್ಲಿ ತುಂಬಾ ಒಳ್ಳೆಯ ಬುದ್ಧಿವಂತಿಕೆಯ ಅಂದರೆ ಜ್ಞಾನವುಳ್ಳವರು ಅಂತ ಹೇಳೋದಾದರೆ ಅದು ಮೇಷ, ಮಿಥುನ, ತುಲಾ, ಧನು ಮತ್ತು ವೃಶ್ಚಿಕ. ಮೇಷ, ಮಿಥುನ, ತುಲಾ, ಧನು, ವೃಶ್ಚಿಕ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಎಂಥ ಪರಿಸ್ಥಿತಿ ಎದುರಾದರೂ ಅದರಿಂದ ಹೇಗೆ ಹೊರಬರುವುದು ಅನ್ನೋದನ್ನು ಯೋಚನೆ ಮಾಡಿ ಅದನ್ನು ನಿಭಾಯಿಸುವ ಸಾಮರ್ಥ್ಯ ಉಳ್ಳವರು ಅಂತಲೇ ಹೇಳ್ಬೋದು. ಹಾಗೆ ತುಂಬ ಜ್ಞಾನವುಳ್ಳವರು, ಎಸ್ಪೆಷಲಿ ಮಿಥುನ ರಾಶಿಯವರು. ಅವರು ತುಂಬ ಅಂದರೆ ಆ ಬುದ್ಧಿವಂತಿಕೆ ಏನಿದೆ ಅದನ್ನು ಜೀವನದಲ್ಲಿ ಏನು ಸಮಸ್ಯೆ ಬಂದರೂ ಕೂಡ ಅದನ್ನು ಆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಏನೇ ಆಗಲಿ ಅದರಿಂದ ಹೊರಬರಬೇಕು ಅನ್ನುವ ಒಂದು ಮನಸ್ಥಿತಿ ಉಳ್ಳವರು. ಹಾಗೆಯೇ ಎಲ್ಲ ರಾಶಿಯವರು ಏನು ಅಂದರೆ ಜೀವನದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ತುಂಬ ಯೋಚನೆ ಮಾಡ್ತಾರೆ, ನಿರ್ಧಾರ ತಗೊಳ್ಳುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಕೂಡ ಆಗಿರಬಹುದು, ಕಠಿಣ ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ತಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ. ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅದನ್ನು ಮಾಡುವಂಥದ್ದು. ಒಟ್ಟಾರೆ ಏನೋ ಬಾಯಿಗೆ ಮನಸ್ಸಿಗೆ ಬರುತ್ತೆ ಅನ್ನೋದಲ್ಲ, ಅಷ್ಟು ಒಂದು ಪರ್ಫೆಕ್ಟಾಗಿ ಏನೇ ಇದ್ದರೂ ಕೂಡ ಅದನ್ನು ಒಂದು ತುಂಬಾ ಮನಸ್ಸಿನಿಂದ ಯೋಚನೆ ಮಾಡಿಕೊಂಡು ತಮ್ಮ ಇರುವ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡುವಂಥವರು. ಹಾಗೆಯೇ ಬುದ್ಧಿವಂತಿಕೆಯಿಂದ ಸರಿಯಾದ ನಿರ್ಧಾರವನ್ನು ತಗೊಳ್ಳುವಂಥದ್ದು. ಅದು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಜೀವನದ ಯಾವುದೇ ಒಂದು ಪಥದಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ಕೆಲಸಕ್ಕಾದರೂ ಬರೀ ಬುದ್ಧಿವಂತಿಕೆಯನ್ನೇ ಉಪಯೋಗಿಸ್ಕೊಂಡು ಮಾಡುವಂಥದ್ದು, ಏನೋ ಬೇಕಾಬಿಟ್ಟಿಯಾಗೆ ಮಾಡುವಂಥದ್ದು ಅಲ್ಲ. ಸಾಮಾನ್ಯವಾಗಿ ಎಲ್ರಿಗೂ ಆ ಒಂದು ಇದು ಇರುತ್ತೆ, ಆದರೆ ಈ ಒಂದು ಕೆಲವು ರಾಶಿಯವರಿಗೆ ತುಂಬ ಜಾಸ್ತಿ ಅದನ್ನು ಉಪಯೋಗಿಸುವಂಥದ್ದು ಬುದ್ಧಿವಂತಿಕೆಯನ್ನು ಉಪಯೋಗಿಸುವಂಥವ್ರು ಅಂತಲೇ ಹೇಳ್ಬೋದು. ಅದು ಮೇಷ, ಮಿಥುನ, ತುಲಾ, ಧನು, ವೃಶ್ಚಿಕ ಅಂತ ಹೇಳ್ಬೋದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.